ಹೊಗಳ ಕಂಟೆಂಟು ತೆಗಳ ಕಂಟೆಂಟು ಎರಡು ಬಂದ್ರೆ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ನೋಡಿ ನೀವು ಹೇಳಿದ್ರೆ ಅಂತ ಅದೇ ಪ್ರಶ್ನೆ ಬಂತೀಗ. ಅದೇ ರೇಷಿಯೋ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ರೇಷಿಯೋ ಕಡಿಮೆ ಇದ್ರೆ ಲೈಕ್ ಓಕೆ ಅಕ್ಸೆಪ್ಟಬಲ್. ರೇಷಿಯೋ ಜಾಸ್ತಿ ಇದ್ರೆ ಏನೋ ಮಿಸ್ಟೇಕ್ ನಾವೇ ಮಾಡಿದೀವ ಅಂತ ಒಂದ್ಸರಿ ಇಂಟ್ರೋಸ್ಪೆಕ್ಟ್ ಮಾಡ್ತೀವಿ. ಹಾಗೆ ಆಗುತ್ತೆ. ಇವಾಗ 100ರಲ್ಲಿ ಒಂದು 3-4 ಅಂದ್ರೆ ಬರ್ಲೇಬೇಕು. ನಿಮ್ಗೆ ಯಾರು ಬೈತಿಲ್ಲ ಅಂದ್ರೆ ನಿಮ್ಗೆ ಡೌಟ್ ಬರೋದು ಸ್ಟಾರ್ಟ್ ಆಗುತ್ತೆ. ಯಾಕೆ ಇದೇನಾಯ್ತು 3 ಜನಕ್ಕಾದ್ರೂ ಲೈಕ್ ಅಂದ್ರೆ ಸಬ್ಜೆಕ್ಟಿವ್ ಅಲ್ವಾ? ಯಾರೊಬ್ರು ಏನಾದ್ರು ಒಂದು ಏನು ಇಲ್ಲ ಅಂದ್ರೂ ನಂದು ವಿಡಿಯೋದಲ್ಲಿ ಬೋಡ ಅಂತನಾದ್ರು ಬೈದಿರೋದಿದೆ. ನನಗೆ ವಿಡಿಯೋ ಚೆನ್ನಾಗಿಲ್ಲ ಅಂದ್ರೆ ಹೇಳ್ಬೋದು, ಅದೇ ಎಲ್ಲಾದ್ರೂ ಇಷ್ಟ ಆಗ್ಲೇಬೇಕು ಅಂತ ಇಲ್ಲ. ನೀನು ಅದು ಸಂಬಂಧಪಟ್ಟಂಗೆ ಬೈದ್ರೆ ಏನೋ ಪರವಾಗಿಲ್ಲ. 3-4 ಅಂತೂ ಇದ್ದೇ ಇರುತ್ತೆ. ನೀವು ಏನೇ ಹಾಕಿ, ನೀವು ಖಾಲಿ ವೈಟ್ ಒಂದು ಪೋಸ್ಟ್ ಹಾಕಿ, ಏನು ಬೇಡ, ನೋ ಟೆಕ್ಸ್ಟ್ ನೋ ವಿಡಿಯೋ ನಥಿಂಗ್, ಸುಮ್ಮನೆ ವೈಟ್ ಒಂದು ಪೋಸ್ಟ್ ಹಾಕಿ. ಏನ್ ವೈಟ್ ಹಾಕಿದ್ಯಾ, ಬ್ಲ್ಯಾಕ್ ಹಾಕಿಲ್ವಾ, ವಿಕಿ ಹೇಳ್ದಂಗೆ 3-4 ಇಗ್ನೋರಬಲ್. ಅಂದ್ರೆ ಒಂದು 100ರಲ್ಲಿ 95-90% ಚೆನ್ನಾಗಿ ಬರ್ತೀರ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು ಮಾಡಿದ್ರ. ತುಂಬಾ ನೆಗೆಟಿವ್ ಅಂತ ಅಂದ್ರೆ ಏನೋ ಆತರ ಬಂದ್ರೆ ಯು ವಿಲ್ ಗೆಟ್ ಟು ನೋ ಏನೋ ಉಲ್ಟಾ ಹೊಡೆದಿದೆ. ಅಂಡ್ ನನ್ಗೆ ಗೊತ್ತಿರೋಂಗೆ ಮಾಡ್ಬೇಕಾದ್ರೆ ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಇದು ಹೇಗೆ ಹೋಗುತ್ತೆ. ಅಂಡ್ ನಮ್ಮ ಆಡಿಯನ್ಸ್ ಇವಾಗ ಒಂದು ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರೋದ್ರಿಂದ ಯಾವ್ದು ತುಂಬಾ ಸೆನ್ಸಿಟಿವ್, ಯಾವ್ದು ತುಂಬಾ ಡಾರ್ಕ್, ಯಾವ್ದು ಉಲ್ಟಾ ಹೊಡಿಬಹುದು ಅಂತ ಒಂದು ಐಡಿಯಾ ಸಿಗುತ್ತೆ. ಕರೆಕ್ಟ್. ಇವಾಗಂತೂ ನಾವು ವಿಡಿಯೋ ಮಾಡ್ಬೇಕಾದ್ರೆ ಆಲ್ರೆಡಿ ಒಂದು ಚೆಕ್ ಲಿಸ್ಟ್ ನಮ್ಗೆ. ಇವ್ರ ಅಫೆಂಡ್ ಆಗ್ತಾರ, ಈ ಎಲಿಮೆಂಟ್ಸ್ ಯಾವ್ದಾದ್ರು ಇದೆಯಾ ಚೆಕ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಅಪ್ಲೋಡ್. ಸಂದೀಪ್ ಅವರೇ, ನಿಮ್ಮ ಫೀಲ್ಡ್ ಅಲ್ಲಿ ನಮ್ದು ಇರುತ್ತೆ ನೆಗೆಟಿವಿಟಿ, ಬಟ್ ಈ ಕಂಟೆಂಟ್ ಕ್ರಿಯೇಟರ್ ತರ ಇರೋಲ್ಲ ನಮ್ದು. ಹೆಂಗಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಕಾಪಿ ಮಾಡಿದ್ಯಾ ಅಂತ ಬರುತ್ತೆ. ಏನಾಗುತ್ತೆ, ನಾನೊಂದು ಇನ್ಫಾರ್ಮೇಶನ್ ಹೇಳ್ತಾ ಇದೀನಿ ಅಂದ್ರೆ ಇನ್ನೊಬ್ಬ ಕ್ರಿಯೇಟರ್ ಅದನ್ನೇ ಹೇಳ್ಬೇಕು. ನಾನೇನೋ ಟೆಕ್ನಾಲಜಿ ನಾನು ಬೇರೆ ಏನು ಹೇಳೋದಕ್ಕಾಗಲ್ಲ. ಕೆಲವೊಂದು ಟೈಮ್ ನಾನೊಂದು ಫೋನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಏನು ಬರೀ ಪಾಸಿಟಿವ್ ಹೇಳ್ತಿದ್ಯಾ ಅಂತಾರೆ. ಕೆಲವೊಂದು ನೆಗೆಟಿವ್ ಹೇಳಿದ್ರೆ ಬರೀ ನೆಗೆಟಿವ್ ಹೇಳ್ತೀರಾ ಅಂದ್ರೆ ಒಳ್ಳೇದು ಹೇಳಿ ಅಂತಾರೆ. ಸೊ ನೆಗೆಟಿವಿಟಿ ಇರುತ್ತೆ, ಬಟ್ ನನಗೆ ಅಷ್ಟು ನೆಗೆಟಿವ್ ಬರಲ್ಲ. ಬಟ್ ಅಲ್ಲಿ ಇಲ್ಲಿ 2-3 ಜನ ಎಲ್ರಿಗೂ ಬರುತ್ತೆ, ಹಂಗೂ ಬರ್ತಾ ಇರುತ್ತೆ. ನಾನೇ ನೆಗೆಟಿವ್ ಸರ್. ಎಲ್ಲ ರೀಲಲ್ಲಿ ಶಾಲಿನಿ ಅಂತ ಅಳ್ತಾ ಇರ್ತೀನಿ, ಲೈಫ್ ಸರಿ ಇಲ್ಲ ಅಂತ ಅಳ್ತಾ ಇರ್ತೀನಿ, ಮನೇಲಿ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಳ್ತಾ ಇರ್ತೀನಿ. ಅವ್ರ ಪಾಪ ಸಿಂಪತಿ ತೋರಿಸ್ತಾರೆ, ನೆಗೆಟಿವಿಟಿ ಬರೋದು ಚಾನ್ಸೇ ಇಲ್ಲ. 10,000 ವ್ಯೂಸ್ ಬಂತು ಒಂದು ರೀಲಲ್ಲಿ, ಸರಿ ಅಂದೆ. 100K ಬಂತು, ಸರಿ ಅಂದೆ. 1 ಮಿಲಿಯನ್ ಬಂತು, ಸರಿ ಅಂದೆ. ನಾವಿಬ್ರು ಕೊಲಾಬ್ ಮಾಡಿ 10 ಮಿಲಿಯನ್ ಬಂತು, ಸರಿ ಅಂದೆ. ಆಮೇಲೆ ಒಂದು ರೀಲಲ್ಲಿ ಒಂದು ಬಂತು ನೆಗೆಟಿವ್ ಕಮೆಂಟ್. ಇವತ್ತು ಸಕ್ಸಸ್ ಬಂತು. ವ್ಯೂಸ್ ಎಷ್ಟು ಬರ್ಲಿ, ಯಾವತ್ತು ನೆಗೆಟಿವ್ ಕಮೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಲ್ಲೋ ತಲುಪಿದ್ದೀರಾ ಅಂತ ಒಂದು ವೈಡರ್ ಆಡಿಯನ್ಸ್ ರೀಚ್ ಆಗಿದೆ ಅನ್ನೋದು ಒಂದು ನಿದರ್ಶನ. ಅದೊಂದು ಅಂದ್ರೆ ನಿಮ್ಮ ಫಾಲೋಯಿಂಗ್ಗೆ ಗೊತ್ತಿರುತ್ತೆ ನೀವು ಯಾವ ತರ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಹಂಗಂತ ಎಲ್ಲ ಬೇಕು ನೆಗೆಟಿವ್ ಆಗ್ಬೇಕು ಅಂದ್ರೆ ಏನು ಅಂತ ಅಂದ್ರೆ ನಾನ್ ಫಾಲೋವರ್ಸ್ಗೂ ಹೋಗ್ತಾ ಇದಾರೆ. ಕೆಲವೊಂದ್ಸಲ ಇವಾಗ ನಾನು ನಿಬನಿಗೆ ವಿಡಿಯೋಸ್ ಮಾಡ್ಬೇಕಾದ್ರೆ ಇದೇ ಗಡ್ಡದಲ್ಲೆಲ್ಲ ಟವಲ್ ಹಾಕೊಂಡ್ ಮಾಡ್ತೀನಿ. ನನ್ನ ಫಾಲೋವರ್ಸ್ ಗೊತ್ತು ಇವರು ಪ್ರತಿ ಹಬ್ಬಕ್ಕೆ ಈ ತರ ಏನೋ ಒಂದು ಮಾಡ್ತಾ ಇರ್ತಾರೆ ಅಂತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋರಿಗೆ ಲವ್ ಏನೋ ನೀನು ಯಾವ ಹುಡುಗಿಗೆ ಈ ತರ ಗಡ್ಡ ಮಿಸ್ ಏನಾಗುತ್ತೆ ಅಂತ ಬರುತ್ತೆ. ಐ ಮೀನ್ ಪಾಪ ಅವ್ರಿಗೆ ಬಾಡಿ ಶೇವಿಂಗ್ ಮಾಡ್ಬಾರ್ದು ಇರ್ಬೋದೇನೋ, ಏನೋ. ಬಟ್ ಏನು ಅಂತಂದ್ರೆ ಅದು ನಾನ್ ಫಾಲೋವರ್ಸ್ಗೆ ರೀಚ್ ಆಗಿರಬಹುದು. ಅದೊಂದು ಎಕ್ಸಾಂಪಲ್. ಆಕ್ಚುಲಿ ಎಲ್ಲರೂ ಹೇಳ್ದಂಗೆನೆ ಒಂದು ಕಾಂಟೆಂಟ್ ನ ನಾವು ಪೋಸ್ಟ್ ಮಾಡಿದಾಗ ಎಲ್ಲದಕ್ಕೂ ಒಂದು ಪಾಸಿಟಿವ್ ಇರುತ್ತೆ, ಎಲ್ಲದಕ್ಕೂ ಒಂದು ನೆಗೆಟಿವ್ ಇರುತ್ತೆ. ವಿಕಿ ಹೇಳ್ದಾಗೆ ದೇರ್ ಕುಡ್ ಬಿ ಅ ರೇಷಿಯೋ, ರಘು ಹೇಳ್ದಾಗೆ ದೇರ್ ಕುಡ್ ಬಿ ಅನ್ ಆಡಿಯನ್ಸ್ ರೀಚ್ ಪರ್ಸ್ಪೆಕ್ಟಿವ್, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ. ಬಟ್ ಹಾಗಂತ ವಿಡಿಯೋ ಪೋಸ್ಟ್ ಮಾಡದೇ ಇರೋಕ್ಕೂ ಆಗಲ್ಲ. ಬೈ ದಿ ಎಂಡ್ ಆಫ್ ದ ಡೇ ವಿ ಆರ್ ಕಾಂಟೆಂಟ್ ಕ್ರಿಯೇಟರ್ಸ್. ಸೊ ನಮ್ಮ ಒಂದು ಥಾಟ್ ಪ್ರಾಸೆಸ್ ಏನಿದೆಯೋ ಅದನ್ನ ಹೊರಗೆ ಹಾಕ್ತೀವಿ. ಆ ಥಾಟ್ ಪ್ರಾಸೆಸ್ ಜೊತೆ ಯಾರು ಅಲೈನ್ ಆಗ್ತಾರೋ ಅವ್ರಿಗೆ ಅದು ರೀಚ್ ಆಗುತ್ತೆ. ಯಾರು ಅಲೈನ್ ಆಗಲ್ವೋ ಮಕ್ಕಳು ಹೋಗಿದ್ದಾರೆ ಪರವಾಗಿಲ್ಲ ಅಂತ ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.